ಐ ವಿ ಎಫ್ ಅಂತ ಇವಾಗ ಯಾರಿಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಬಂದಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ನಾವು ಐ ವಿ ಎಫ್ ಬೇಕೇ ಬೇಕು ಅಂತ ಅಡ್ವೈಸ್ ಮಾಡಲ್ಲ. ಇದರಲ್ಲಿ ಕೆಲವ್ರ ಗ್ರೂಪ್ ಅಂದರೆ ಸುಮಾರು ಒಂದು 100 ಜನ ಬಂದಿದ್ದಾರೆ ಪೇಷಂಟ್ಸು. ಅದರಲ್ಲಿ ಒಂದು 10-20% ಅವ್ರಿಗಷ್ಟೇ ಐ ವಿ ಎಫ್ ಆ್ಯಕ್ಚುಲಿ ರಿಕ್ವೈರ್ಮೆಂಟ್ ಇರುತ್ತೆ. ಯಾವ ಪೇಷಂಟ್ಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಂದರೆ, ಇವಾಗ ಮದುವೆಯಾಗಿ ತುಂಬ ವರ್ಷ ಆಗಿರುತ್ತೆ, 10 years, 11 years, 15 years. ಇವರಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಇಂಥವ್ರಿಗೆ ನಾವು ಐ ವಿ ಎಫ್ನ ಆಸ್ ಅ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾವು ರೆಕಮೆಂಡ್ ಮಾಡ್ತೀವಿ. ಕೆಲವರಲ್ಲಿ ಇವಾಗ ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂತ ಹೇಳಿದಾಗ ಗಂಡಸರಲ್ಲೂ ಎಲ್ಲ ಚೆನ್ನಾಗಿರಬೇಕು, ಹೆಂಗಸರಲ್ಲೂ ಎಲ್ಲ ಚೆನ್ನಾಗಿರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಇಬ್ಬರಲ್ಲೂ ಕೂಡ ಚೆನ್ನಾಗಿದ್ದರೂ ಕೂಡ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಇಂಥವ್ರಿಗೆ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಈ ಗಂಡಸರಲ್ಲಿ ಪುರುಷರ ತೊಂದರೆ ಅಂದರೆ ಕೆಲವ್ರಿಗೆ ಸೇರಲಿಕ್ಕೆ ನಿಶಕ್ತಿ ಇರುತ್ತೆ, ಆಗ್ತಿರಲ್ಲ. ಸೊ ಇಂಥವ್ರಿಗೂ ಕೂಡ ನಾವು ಐ ವಿ ಎಫ್ನ ರೆಕಮೆಂಡ್ ಮಾಡ್ತೀವಿ. ಇವಾಗ ವೀರ್ಯಾಣು ಟೆಸ್ಟಲ್ಲಿ ನಾವು ಸ್ಪರ್ಮ್ ಕೌಂಟ್ ಅಂದರೆ ಎಷ್ಟು ಕೌಂಟ್ಗಳಿದೆ ಅಂತ ನಾವು ನೋಡ್ತೀವಿ. ಮೊಟಿಲಿಟಿ ಅಂದರೆ ವೇಗವಾಗಿ ಓಡಾಡೋ ಸ್ಪರ್ಮ್ಸ್ ಎಷ್ಟಿದೆ ಅಂತ ನೋಡ್ತೀವಿ. ನಾರ್ಮಲ್ ಫಾರ್ಮ್ಸ್ ಅಂದರೆ ಒಂದು ವೀರ್ಯಾಣುಗೆ ಒಂದು ನಾರ್ಮಲ್ ಆಗಿರೋ ತಲೆ, ಕತ್ತು, ಬಾಲ ಇದನ್ನೆಲ್ಲ ಸರಿ ಇದೆಯಾ ಅಂತ ನಾವು ನೋಡ್ಕೋತೀವಿ. ಯಾವ ಪುರುಷರಲ್ಲಿ ಈ ಎನಿ ಡಿಫ್ರೆನ್ಸ್ ಇನ್ ಕೌಂಟ್, ಮೊಟಿಲಿಟಿ ಅಥವಾ ನಾರ್ಮಲ್ ಫಾರ್ಮ್ಸ್, ಇಂಥವರಲ್ಲೂ ಕೂಡ ನಾವು ಐ ವಿ ಎಫ್ನ ರೆಕಮೆಂಡ್ ಮಾಡ್ತೀವಿ. ನೀವು ಕೇಳ್ಪಟ್ಟಿರ್ತೀರ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಆರ್ ಐ ಯು ಐ ಅಂತ. ತುಂಬ ಸತಿ ಐ ಯು ಐ ಮಾಡ್ಕೊಂಡಿರ್ತಾರೆ. ಅಬೌಟ್ 6 times, 7 times, 8 times ತುಂಬ ಸತಿ ಮಾಡ್ಕೊಂಡಿರ್ತಾರೆ. ಇಂಟರ್ನ್ಯಾಷನಲ್ ಸ್ಟಡೀಸ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಪ್ರೆಗ್ನೆನ್ಸಿ ಆಗಂಗಿದ್ರೆ ಈ ಐ ಯು ಐಯಲ್ಲಿ ವಿದಿನ್ ದ ಫಸ್ಟ್ 4 or 5 cycles, ಮ್ಯಾಕ್ಸಿಮಮ್ 6 cycles, ಈ 6 cycles ಐ ಯು ಐ ಮಾಡಿದಾಗ ಇವ್ರಿಗೆ ಪ್ರೆಗ್ನೆನ್ಸಿ ಆಗಬೇಕು. ಆಗಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಇವ್ರಿಗೆ ಐ ಯು ಐಯಲ್ಲಿ ಅಷ್ಟು ಸಕ್ಸಸ್ ಕಂಡು ಬರಲ್ಲ. ಸೊ ಯಾರಿಗೆ ಈ ಮೋರ್ ದ್ಯಾನ್ 5 or 6 cycles ಐ ಯು ಐ ಫೇಲಿಯರ್ ಆಗಿರುತ್ತೆ, ಇವ್ರಿಗೂ ಕೂಡ ನಾವು ಐ ವಿ ಎಫ್ ಆಸ್ ಅ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ನ ನಾವು ರೆಕಮೆಂಡ್ ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ವೆರಿ ಬ್ಯಾಡ್ ಲಕ್, ಟೈಮ್ಗಿಂತ ಮುಂಚೆ ಹೆಂಗಸರಲ್ಲಿ ಮುಟ್ಟು ನಿಂತೋಗಿರುತ್ತೆ. ಇಂಥವ್ರನ್ನ ನಾವು ಪ್ರಿಮೆಚೂರ್ ಒವೇರಿಯನ್ ಫೇಲಿಯರ್ ಅಂತ ಕರಿತೀವಿ. ಪ್ರಿಮೆಚೂರ್ ಅಂದರೆ ಟೈಮ್ಗಿಂತ ಮುಂಚೆನೇ ನಿಂತೋಗಿರುತ್ತೆ. ಇವರಲ್ಲಿ ಸ್ವಂತವಾಗಿ ಅಂಡಾಣು ಬರೋ ಕೆಪಾಸಿಟಿ ಕೂಡ ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಏನು ಮಾಡ್ತೀವಿ ಅಂದರೆ ನಾವು ಇವ್ರಿಗೆ ಕೂಡ ನಾವು ಐ ವಿ ಎಫ್ ಆಸ್ ಅ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿ ರೆಕಮೆಂಡ್ ಮಾಡ್ತೀವಿ. ಕೆಲವೊಮ್ಮೆ ಇನ್ನೂ ತುಂಬ ಡಿಸೀಸ್ಡ್ ಕಂಡೀಷನ್ಸ್ ಇರುತ್ತೆ, ಅಂದರೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ ಅಂದರೆ ನಾವು ಮುಟ್ಟಾದಾಗ ಆ ಆಗೋ ಟಿಶ್ಯೂ ಎಂಡೋಮೆಟ್ರಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಈ ಎಂಡೋಮೆಟ್ರಿಯಲ್ ಟಿಶ್ಯೂ ಗರ್ಭದ ಮಸಲ್ಸಲ್ಲಿದ್ದಾಗ ಮತ್ತು ಗರ್ಭ ಬಿಟ್ಟು ಬೇರೆ ಜಾಗದಲ್ಲೂ ಕೂಡ ಇರುತ್ತೆ. ಅಂದರೆ ಬ್ಲಾಡರ್, ಯೂರಿನರಿ ಬ್ಲಾಡರ್, ಮೂತ್ರಕೋಶ ಮೇಲಿರ್ಬೋದು, ಇಂಟೆಸ್ಟೈನ್ಸ್ ಮೇಲಿರ್ಬೋದು. ಸೊ ಪಿ ಒ ಡಿ ಅಂತ ಹೇಳ್ತೀವಿ. ಇದರಲ್ಲೆಲ್ಲ ಸೇರಿಕೊಂಡಿದ್ದಾಗ ಇಂಥವರಲ್ಲೂ ಕೂಡ ಪ್ರೆಗ್ನೆನ್ಸಿ ಆಗ್ತಿರೋದನ್ನು ಕಷ್ಟ ಆಗ್ತಾ ಇರುತ್ತೆ. ಈ ಎಂಡೋಮೆಟ್ರಿಯೋಸಿಸಲ್ಲೂ ಕೂಡ ನಮಗೆ ಹಲವಾರು ಗ್ರೇಡಿಂಗ್ ಅಂತ ಇರುತ್ತೆ. ಅಂದರೆ ಮ್ಯಾಕ್ಸಿಮಮ್ ನಾವು ಗ್ರೇಡ್ 4 ಅಂದರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ನಾವು ಅದನ್ನು ಸ್ಟೇಜ್ ಮಾಡ್ತೀವಿ. ಸೊ ಮಿನಿಮಲ್ ಎಂಡೋಮೆಟ್ರಿಯೋಸಿಸ್ ಅಂದರೆ ತುಂಬ ಸ್ವಲ್ಪ ಇದ್ದವರಲ್ಲಿ ಕೂಡ ಐ ಯು ಐ ಬೇಕಾದ್ರೆ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗ್ಬೋದು. ಬಟ್ ಗ್ರೇಡ್ 2 ಎಂಡೋಮೆಟ್ರಿಯೋಸಿಸ್ ಮತ್ತು ಸಿವಿಯರ್ ತುಂಬಾ ಊದ್ಕೊಂಡಿರುತ್ತೆ, ಓವರೀಸು ತುಂಬಾ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಅಂದರೆ ಓವರೀಸ್ ಆ್ಯಂಡ್ ಇಂಟೆಸ್ಟೈನ್ ಎಲ್ಲ ಅಂಟ್ಕೊಂಡಿರುತ್ತೆ. ಇಂಥವ್ರನ್ನ ಸಿವಿಯರ್ ಗ್ರೇಡ್ ಅಂತ ಹೇಳ್ತೀವಿ. ಇಂಥವರಲ್ಲಿ ಕೂಡ ನಾವು ಐ ವಿ ಎಫ್ ಆಸ್ ಅ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ರೆಕಮೆಂಡ್ ಮಾಡ್ತೀವಿ. ದೀಸ್ ಡೇಸ್ ಇವಾಗ ಇನ್ಫೆಕ್ಷಸ್ ಡಿಸೀಸಸ್ ತುಂಬಾ ಕಾಮನ್ ಇದೆ. ವಾಟ್ ವಿ ಸಿ ಇಸ್ ಹೆಚ್ ಐ ವಿ ಪಾಸಿಟಿವಿಟಿ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಇಬ್ಬರು ಕಪಲ್ ಕೂಡ ಹೆಚ್ ಐ ವಿ ಪಾಸಿಟಿವ್ ಇರ್ತಾರೆ. ಸೊ ದೇ ಹ್ಯಾವ್ ಅ ಡಿಫ್ರೆಂಟ್ ಸೆಟ್ ಆಫ್ ಟ್ರೀಟ್ಮೆಂಟ್ಸ್, ಡಿಫ್ರೆಂಟ್ ಸೆಟ್ ಆಫ್ ಕಾಂಪ್ಲಿಕೇಶನ್ಸ್. ಸೊ ಕೆಲವೊಮ್ಮೆ ಹಸ್ಬೆಂಡ್ ಹೆಚ್ ಐ ವಿ ಪಾಸಿಟಿವ್ ಇರ್ತಾರೆ, ವೈಫ್ ನೆಗೆಟಿವ್ ಇರ್ತಾರೆ. ಇವ್ರಿಗೆ ನಾವು ನ್ಯಾಚುರಲಾಗಿ ಸೇರಿ ಪ್ರೆಗ್ನೆನ್ಸಿ ಟ್ರೈ ಮಾಡಿ ಅಂತ ನಾವು ಖಂಡಿತ ರೆಕಮೆಂಡ್ ಮಾಡಲ್ಲ. ಇಂಥವರಲ್ಲಿ ನಾವು ಐ ವಿ ಎಫ್ನ ಸಜೆಸ್ಟ್ ಮಾಡ್ತೀವಿ. ಐ ವಿ ಎಫಲ್ಲಿ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಆ ವೀರ್ಯಾಣುಗಳನ್ನ ನಾವು ಅವರಿಂದ ತಗೊಂಡು ಅದನ್ನು ನಾವು ಮಲ್ಟಿಪಲ್ ಟೈಮ್ಸ್ ವಾಶ್ ಮಾಡಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಅದನ್ನು ಮಾಡಿದಾಗ ಇನ್ಫೆಕ್ಷನ್ ಚಾನ್ಸಸ್ಸು ತೀರಾ ಕಮ್ಮಿ ಆಗುತ್ತೆ. ಇಂಥ ಸ್ಪರ್ಮ್ಸ್ನ ನಾವು ಯೂಸ್ ಮಾಡಿ ಭ್ರೂಣ ಮಾಡಿ ಈ ಭ್ರೂಣನ ಅವ್ರ ವೈಫ್ ಗರ್ಭಕೋಶದಲ್ಲಿ ಇಡ್ಬೋದು. ಈ ಥರ ಮಾಡಿದಾಗ ಎನಿ ಕಂಟ್ರಿ ಅಂದರೆ ಎಷ್ಟೊಂದು ಪೇಪರ್ಸ್ ಎಲ್ಲ ಮಾಡಿದ್ದಾರೆ ದಟ್ ಈ ಪ್ರೊಸೀಜರ್ ಮೂಲಕ ನಮ್ಗೆ ಯಾವ ಮಗು ಆಗಿರುತ್ತಲ್ಲ, ಸೊ ಇಂಥವರಲ್ಲಿ ಹೆಚ್ ಐ ವಿ ಚಾನ್ಸಸ್ಸು ಇನ್ನೂ ತನಕ ಕಂಡು ಬಂದಿಲ್ಲ. ಸೊ ದಿಸ್ ಇಸ್ ರಿಲೇಟಿವ್ಲಿ ಸೇಫ್ ಪ್ರೊಸೀಜರ್. ಸೊ
ಎಲ್ಲರೂ ಬಂದವ್ರಿಗೆಲ್ಲರಿಗೂ ನಾವು ಫಸ್ಟ್ ಲೈನ್ IVF ಹೇಳ್ತೀವಿ ಅಂತ ಇಟ್ ಇಸ್ ಜಸ್ಟ್ ನಾಟ್ ಟ್ರೂ. IVF ಮೇ ಬಿ ಓನ್ಲಿ ಅಬೌಟ್ 20% ಅಷ್ಟನ್ನು ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಬ್ಬರು ಇವಾಗ ಟ್ರೆಂಡ್ ಇವಾಗ ಏನಾಗಿದೆ ಅಂದರೆ, ಡಾಕ್ಟ್ರೇ ನಂಗೆ ತುಂಬ ಅರ್ಜೆಂಟ್ ಇದೆ, ನಂಗೆ ಆದಷ್ಟು ಬೇಗ ನಂಗೆ ಮಗು ಆಗಬೇಕು, ನಂಗೆ ತುಂಬಾ ಮನೆಯಿಂದ ಪ್ರೆಷರ್ ಇರುತ್ತೆ ಅಂತ. ಜಸ್ಟ್ ಬಿಕಾಸ್ ಫ್ಯಾಮಿಲಿ ಪ್ರೆಷರ್ಸಿಂದ ನೀವು IVFನ ಮಾಡಿಸ್ಕೊತೀನಿ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ದ ರೈಟ್ ವೇ ಟು ಗೋ ಹೆಡ್. ಯಾಕೆ ಅಂತ ಹೇಳಿದ್ರೆ, ಒಂದು ಮಗು ಆಗಬೇಕು ಅಂತ ಹೇಳಿದಾಗ IVFನ ರೆಕಮೆಂಡ್ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಮಲ್ಟಿಪಲ್ ಸ್ಟೆಪ್ಸ್ ಇರುತ್ತೆ. ನೀವು ಅರ್ಜೆಂಟಲ್ಲಿರ್ತೀರಾ ಅಥವಾ ನಿಮ್ಮ ಪಕ್ಕದ ಮನೆಯವ್ರು ಅರ್ಜೆಂಟು ಅಥವಾ ನಿಮ್ಮ ರಿಲೇಟಿವ್ಸ್ ಅರ್ಜೆಂಟ್ ಇರ್ತಾರೆ ಅಂತ ಯು ಜಸ್ಟ್ ಕಾಂಟ್ ಗೋ ಹೆಡ್ ವಿತ್ IVF. ಅದಕ್ಕೆ ಅದರದ್ದೇ ಆದ ಇಂಡಿಕೇಶನ್ಸ್ ಇರುತ್ತೆ.